ನೀನು ಆ 3 ಜನರಲ್ಲಿ ಒಬ್ಬನಾ? ನನ್ನ ಅಜ್ಜನ ತಪ್ಪಿಗೆ ನಾನು ಪ್ರಾಯಶ್ಚಿತ್ತ ಮಾಡ್ತೀನಿ. ನನ್ನನ್ನು ಕರ್ಕೊಂಡು ಹೋಗು. ನೀರಜಳ ಶಾಪಗ್ರಸ್ತ ಪ್ರೀತಿ ಭಾಗ 2 ಕಾಳರಾತ್ರಿ. ನಮಸ್ಕಾರ, ಮೇಘನಾ ಕಥಾಲೋಕಕ್ಕೆ ಮತ್ತೆ ಸ್ವಾಗತ. ಎಪಿಸೋಡ್ 1ರಲ್ಲಿ ಏನಾಯ್ತು ಗೊತ್ತಲ್ಲ ನಿಮಗೆ? ನೀರಜ ವಿಕ್ರಮ್ಗಾಗಿ ಬಂಗಲೆಗೆ ವಾಪಸ್ ಬಂದಳು. ಆದರೆ ವಿಕ್ರಮ್ ಹೇಳಿದ 3 ಆತ್ಮಗಳ ಬಲಿ ಬೇಕು. ಯಾರ ಆ 3 ಆತ್ಮಗಳು? ಎಪಿಸೋಡ್ 2ರಲ್ಲಿ ಕಾಳರಾತ್ರಿ ಶುರುವಾಗುತ್ತೆ, ಬನ್ನಿ. ವಿಕ್ರಮ್ ನೀರಜಗೆ ಹೇಳಿದ 1952ರಲ್ಲಿ ನಮ್ಮನ್ನು ಸುಟ್ಟವರು 3 ಜನ. ಜಮೀನ್ದಾರು, ಪೂಜಾರಿ, ಊರಗೌಡ, ಮೂವರು ಸತ್ತಿದ್ದಾರೆ. ಆದರೆ ಅವರ ಮೊಮ್ಮಕ್ಕಳು ಬದುಕಿದ್ದಾರೆ. ಅವರ ರಕ್ತ ಬಿದ್ದರೇನೆ ನನ್ನ ಶಾಪ ಕಳೆಯುತ್ತೆ. ನೀರಜ ಶಾಕ್ ಆದಳು. ಮುಗ್ಧರನ್ನು ಕೊಲ್ಲಬೇಕಾ? ವಿಕ್ರಮ್ ಕಿರುಚಿದ. ಇಲ್ಲ ಅಂದ್ರೆ ನಾವಿಬ್ರು ನರಕಕ್ಕೆ. ಮೊದಲ ಬಲಿ ಜಮೀನ್ದಾರನ ಮೊಮ್ಮಗ ರುದ್ರ, ಬೆಂಗಳೂರಿನ ರಿಯಲ್ ಎಸ್ಟೇಟ್ ದಂಧೆ. ಒಂದು ರಾತ್ರಿ ನೀರಜ ಅವನ ಫಾರ್ಮ್ ಹೌಸ್ಗೆ ಹೋದಳು. ವಿಕ್ರಮ್ ನೆರಳಾಗಿ ಜೊತೆಗಿದ್ದ. ರುದ್ರ ನಿದ್ದೆ ಮಾಡ್ತಿದ್ದಾಗ ಕೋಣೆ ತಣ್ಣಗಾಯಿತು. ಕನ್ನಡಿಯಲ್ಲಿ ವಿಕ್ರಮ್ನ ಕಪ್ಪು ಕಣ್ಣುಗಳು. ಮರುದಿನ ರುದ್ರನ ಹೃದಯ ಹೊಡೆದು ಸತ್ತಿದೆ. ಪೊಲೀಸ್ಗೆ ಕಾರಣ ಸಿಗಲಿಲ್ಲ. ಎರಡನೇ ಬಲಿ ಪೂಜಾರಿ ಮೊಮ್ಮಗಳು ಸುಮತಿ. ಕರಿಮಲೆ ದೇವಸ್ಥಾನದಲ್ಲಿ ಪೂಜಾರಿಣಿ. ಅವಳಿಗೆ ಕೆಟ್ಟ ಕನಸುಗಳು ಬರೋಕೆ ಶುರು. ಕನಸಲ್ಲಿ ವಿಕ್ರಮ್ ಹೇಳಿದ, ನಿನ್ನ ಅಜ್ಜನ ಪಾಪಕ್ಕೆ ಬೆಳೆ ತೆರಬೇಕು. ಹುಣ್ಣಿಮೆ ರಾತ್ರಿ ಕಲ್ಯಾಣಿಯಲ್ಲಿ ಸುಮತಿಯ ಹೆಣ ತೇಲಿತು. ಅರ್ಚಕರು ದೇವರ ಶಿಕ್ಷೆ ಕೊಟ್ಟ ಅಂದ್ರು. ಮೂರನೇ ಬಲಿ ಟ್ವಿಸ್ಟ್. ಊರಗೌಡನ ಮೊಮ್ಮಗ ಆರ್ಯನ್. ನೀರಜಳ ಕಾಲೇಜ್ ಬೆಸ್ಟ್ ಫ್ರೆಂಡ್. ನೀರಜಗೆ ಗೊತ್ತಾಯ್ತು ಆರ್ಯನ್ ಸತ್ತರೆ ವಿಕ್ರಮ್ ಮುಗ್ಧ ಅಂದ್ರೆ. ಆರ್ಯನ್ ಮುಗ್ಧ, ಅವನ ತಪ್ಪೇನಿಲ್ಲ. ನೀರಜ ವಿಕ್ರಮ್ ಹತ್ರ ಜಗಳ ಮಾಡಿದಳು. ನನ್ನ ಫ್ರೆಂಡ್ನ ಕೊಲ್ಲೋಕೆ ಬಿಡಲ್ಲ ಆರ್ಯನ್. ಕಾರ್ತಿಕ ಅಮಾವಾಸ್ಯೆ. ಆರ್ಯನ್ಗೆ ಸತ್ಯ ಗೊತ್ತಾಯ್ತು. ಅವನು ಸ್ವಂತ ಬಂಗಲೆಗೆ ಬಂದ. ನನ್ನ ಅಜ್ಜನ ತಪ್ಪಿಗೆ ನಾನು ಪ್ರಾಯಶ್ಚಿತ್ತ ಮಾಡ್ತೀನಿ ಅಂದ. ಚಾಕು ತೆಗೆದು ತನ್ನ ಕೈಯನ್ನು ಕೂದಿಕೊಂಡ. ಆಗ ಆಕಾಶದಲ್ಲಿ ಸಿಡಿಲು, ಬಂಗಲೆ ನಡುಗಿತು. ವಿಕ್ರಮ್ನ ದೇಹದಿಂದ ತಂಪು ಹೊಗೆ ಹೊರಟಿತು. ಅವನ ಕಣ್ಣುಗಳು ಮೊದಲ ಸಲ ನೀಲಿ ಆಯಿತು. ವಿಕ್ರಮ್ ಹೇಳಿದ, ಶಾಪ ಕಳಿತು ನೀರಜ. 74 ವರ್ಷದ ನೋವು ಮುಗೀತು. ಆದ್ರೆ ನಾನು ಹೋಗಬೇಕು. ಆದರೆ ಪ್ರೀತಿಗೆಲ್ಲಿ ಮೋಕ್ಷ. ಪ್ರೇತಕ್ಕೆ ಸ್ವರ್ಗ ಇಲ್ಲ, ನರಕ ಇಲ್ಲ. ನೀರಜ ಅತ್ತಳು. ನನ್ನನ್ನು ಕರ್ಕೊಂಡು ಹೋಗು. ವಿಕ್ರಮ್ ತಣ್ಣನೆಯ ಮುತ್ತು ಕೊಟ್ಟ. ಇಲ್ಲ, ನೀನು ಬದುಕಬೇಕು. ಪ್ರತಿ ಅಮಾವಾಸ್ಯೆ ದೀಪ ಹಚ್ಚು. ನಾನು ನಕ್ಷತ್ರ ಆಗಿ ನೋಡ್ತೀನಿ. ಒಂದು ಬೆಳಕಿನೊಂದಿಗೆ ವಿಕ್ರಮ್ ಮಾಯ ಆದ. ಆರ್ಯನ್ ಪ್ರಾಣ ಉಳಿತು. ಬಂಗಲೆ ಧೂಳಾಗಿ ಬಿತ್ತು. ಇವತ್ತಿಗೂ ಕರಿಮಲೆ ಜನ ಹೇಳ್ತಾರೆ, ಅಮಾವಾಸ್ಯೆಯ ರಾತ್ರಿ ಬೆಟ್ಟದ ಮೇಲೆ ಹೆಣ್ಣು ದೀಪ ಹಚ್ಚುತ್ತಾಳೆ, ಆಕಾಶದಲ್ಲಿ ನಕ್ಷತ್ರ ಮಿನುಗುತ್ತೆ ಅಂತ. ಅದು ನೀರಜ ಮತ್ತೆ ವಿಕ್ರಮ್. ದೇಹ ಸತ್ತರೂ ಪ್ರೀತಿ ಸಾಯಲ್ಲ. ಆದ್ರೆ ಕತೆ ನಿಜವಾಗ್ಲೂ ಮುಗೀತಾ? 20 ವರ್ಷ ಕಳೀತು. ನೀರಜಗೆ ಈಗ 45 ವರ್ಷ. ಅವಳಿಗೆ 18 ವರ್ಷದ ಮಗಳು ಇದ್ದಾಳೆ. ಹೆಸರು ತಾರಾ. ಒಂದು ರಾತ್ರಿ ತಾರಾ ಕನಸಲ್ಲಿ ಯಾರೋ ಕರೆದರು, ತಾರಾ, ನಾನು ವಿಕ್ರಮ್ ಅಂಕಲ್. ವಿಕ್ರಮ್ ಮತ್ತೆ ಬಂದನ. ಈ ಸಲ ಯಾಕೆ ತಿಳಿಯೋಕೆ ನೋಡಿ ಎಪಿಸೋಡ್ 3. ಕತೆ ಇಷ್ಟ ಆಯ್ತಾ? ಲೈಕ್ ಮಾಡಿ. ಎಪಿಸೋಡ್ 3ಕ್ಕೆ ಕಮೆಂಟ್ ಮಾಡಿ. ನಾನು ಮೇಘನಾ, ಮತ್ತೆ ಸಿಗೋಣ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.